ಇನ್ಮುಂದೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುವ ಮುನ್ನ ಎಚ್ಚರವಾಗಿರಿ. ದೌರ್ಜನ್ಯ ಮಾಡಿ ಎಸ್ಕೇಪ್ ಆಗಬಹುದು ಅಂದ್ಕೊಂಡಿದ್ರೆ ಅದು ಕಷ್ಟ. ಇತ್ತೀಚೆಗೆ ಸೈಬರ್ ಕ್ರೈಮ್ನ ಪ್ರಕರಣಗಳು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯದಿಂದ ದೌರ್ಜನ್ಯಕ್ಕೆ ಒಳಗಾಗುವವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಮಹಿಳೆಯರಿಗಾಗಿ ಮುಕ್ತ ಸೆಂಟರ್ ಆರಂಭ ಆಗಿದೆ. ಸಾಮಾನ್ಯವಾಗಿ ಮಹಿಳೆಯರು ಹಲ್ಲೆಗೊಳಗಾಗಿ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದಾಗ ದೌರ್ಜನ್ಯವನ್ನ ಮುಚ್ಚಿಡ್ತಾರೆ. ಆದರೆ ಅದು ಹಲ್ಲೆಯೋ ಸಾಮಾನ್ಯ ಗಾಯವೋ ಅಂತ ಪತ್ತೆ ಹಚ್ಚಲಾಗುವುದು. ಮಹಿಳೆಯರು ಮುಕ್ತದಲ್ಲಿ ಹೇಳುವ ದೌರ್ಜನ್ಯದ ಮಾಹಿತಿ ಗೌಪ್ಯವಾಗಿಡಲಾಗುವುದು. ಬಳಿಕ ಕಾನೂನಾತ್ಮಕ ಹೋರಾಟ ನಡೆಸುವುದು ಈ ಮುಕ್ತ ಸೆಂಟರ್ನ ವಿಶೇಷತೆ. ಇನ್ನು ನಗರದ ಕೆಸಿ ಜನರಲ್, ಜಯನಗರ ಸಾರ್ವಜನಿಕ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ ಹಾಗೂ ಚಿಕ್ಕಬಳ್ಳಾಪುರದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೆಂಟರ್ ಆರಂಭ ಆಗಿದೆ. ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡಿರೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪ್ರತಿಷ್ಠಿತ ಕಾಲೇಜಿನಲ್ಲಿ ನಡೆಯಲಾದ ಫೈಟಿಂಗ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ನಗರ ಪೊಲೀಸರಿಗೆ ವಿಡಿಯೋ ಟ್ಯಾಗ್ ಮಾಡಲಾಗಿದೆ. ಈ ಘಟನೆ ಸಂಬಂಧ ಸ್ಥಳದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕೇಳಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಸಮೀಪದ ವಕೀಲ್ ಬಡಾವಣೆ ವಾಸಿ ರಜನಿ ಎಂಬುವವರು ತಮ್ಮ ಮನೆಯಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ರಾಮಾಯಣ ಕಥೆಯನ್ನು ಸಾರುವ ಪ್ರಮುಖ ದೃಶ್ಯಗಳನ್ನು ಬಿಂಬಿಸುವ ಬೊಂಬೆಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ಹಾಗೆ ರಂಗೋಲಿ ಕಲಾವಿದ ಅಕ್ಷಯ್ ಜಾಲಿಹಾಳ್ ಕುಂಚದಲ್ಲಿ ರಂಗೋಲಿಯಲ್ಲಿ ಕೌಸಲ್ಯ ರಾಮ ಚಿತ್ರವನ್ನು ಸಹ ಮನೆಯಂಗಳದಲ್ಲಿ ಚಿತ್ರಿಸಿದ್ದು 6 ಅಡಿ ಉದ್ದ ಅಗಲದ ಚಿತ್ರವನ್ನು ಸುಮಾರು 50ಕ್ಕೂ ಅಧಿಕ ಬಣ್ಣಗಳ ಮಿಶ್ರಣದಲ್ಲಿ ರಂಗೋಲಿ ಬಿಡಿಸಲಾಗಿದೆ. ಕೌಸಲ್ಯ ರಾಮ ರಂಗೋಲಿ ಅದ್ಭುತವಾಗಿ ಮೂಡಿಬಂದಿದೆ. ರಜನಿಯವರು ಭಕ್ತಿಯಿಂದ ಭಿನ್ನವಾಗಿ ರಾಮನವಮಿ ಆಚರಣೆ ಮಾಡುತ್ತಿದ್ದಾರೆ.